ಹಲೋ ಎವ್ರಿವನ್. ಮೊದಲನೇದಾಗಿ ನನ್ನೆಲ್ಲ ವ್ಯೂವರ್ಸ್ ಹಾಗೆ ಸಬ್ಸ್ಕ್ರೈಬರ್ಸ್ಗೆ ನಾನು ಈ ನವರಾತ್ರಿ ನೈವೇದ್ಯ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತು ನವರಾತ್ರಿಯ 6ನೇ ದಿನ ನೈವೇದ್ಯನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ನವರಾತ್ರಿಯ 6ನೇ ದಿನ ನಾವು ದೇವಿ ಕಾತ್ಯಾಯಿನಿನ ಪೂಜಿಸ್ತೀವಿ. ದುರ್ಗಾ ಮಾತೆಯ ಪವರ್ಫುಲ್ ಅವತಾರ ಅಂತಾನೆ ಹೇಳ್ಬೋದು. ಈ ತಾಯಿಗೆ ನೀವು ಯಾವ್ದಾದ್ರು ಬೆಲ್ಲದಿಂದ ಮಾಡಿರೋ ಸ್ವೀಟ್ ಐಟಮ್ ಆದ್ರೂ ಅರ್ಪಿಸ್ಬೋದು, ಇಲ್ಲ ಅಂದ್ರೆ ಈ ತರ ರೈಸ್ ಐಟಮ್ ಸಹ ಅರ್ಪಿಸ್ಬೋದು. ಹಾಗಾಗಿ ಇವತ್ತು ನಾನು ವಾಂಗಿಬಾತ್ನ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ 5 ನಿಮಿಷದಲ್ಲಿ ಮಾಡ್ಕೋಬಹುದು. ವಾಂಗಿಬಾತದು ಟೇಸ್ಟ್ ಚೆನ್ನಾಗಾಗಬೇಕು ಅಂದ್ರೆ ಅದರಲ್ಲೊಂದು ಸೀಕ್ರೆಟ್ ಇದೆ. ನೀವು ಲಾಂಗ್ ಗ್ರೀನ್ ಬದನೆಕಾಯಿ ಬರುತ್ತಲ್ವಾ, ಜನರಲ್ ಆಗಿ ಎಲ್ಲರೂ ವಾಂಗಿಬಾತ್ಗೆ ಅದು ಯೂಸ್ ಮಾಡ್ತಾರೆ. ಅದ್ರ ಬದಲಿಗೆ ಈ ನಾರ್ಮಲ್ ಬದನೆಕಾಯಿನ ಯೂಸ್ ಮಾಡಿ ಟೇಸ್ಟ್ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ. ಓಕೆ, ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕಡಾಯಿಗೆ ಒಂದು 6 ರಿಂದ 7 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಯಾಕೆ ಅಂತ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಸ್ಪೂನ್ ಅಷ್ಟು ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಳಿ. ಆ ನಂತರ 1-2 ಒಣ ಮೆಣಸಿನಕಾಯಿ, ಹಾಗೆ 1-2 ಕಡ್ಡಿಯಷ್ಟು ಕರಿಬೇವನ್ನ ಹಾಕೊಳ್ಳಿ. ಸೊ ಸ್ವಲ್ಪ ಇದು ಫ್ರೈ ಆಗ್ತಿದ್ದಾಗ ಇದಕ್ಕೆ ಬದನೆಕಾಯಿನ ಆಡ್ ಮಾಡ್ಕೊಳ್ಳಿ. ಬದನೆಕಾಯಿನ ಪೂರ್ತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಡಿ, ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಿದ್ದೀನಲ್ವಾ ಹಾಗೆ. ನೆಕ್ಸ್ಟ್ ಇದಕ್ಕೆ 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಹಾಗೆ ಬದನೆಕಾಯಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನ ಆಡ್ ಮಾಡ್ಕೊಳ್ಳಿ. ಸೊ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ ನ ಹಾಕಿ 1-2 ರಿಂದ 3 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬಿಡಿ. ಸೊ ಇದು ಬೆನಿಸ್ಟ್ರಲ್ಲಿ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನವರಾತ್ರಿಗೆ ಸ್ಪೆಷಲ್ ನೈವೇದ್ಯ ರೆಸಿಪೀಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದ್ರೂ ಇನ್ನೂ ನೋಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ವಾಚ್ ಮಾಡಿ. ಇದು ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ, ಯಾಕೆ ಅಂದ್ರೆ ತುಂಬಾ ಸಿಂಪಲ್ ಅಂಡ್ ಈಸಿ ಮೆಥಡ್ ಅಲ್ಲಿ ತೋರಿಸಿದೀನಿ. ಓಕೆ, ಬ್ಯಾಕ್ ಟು ದ ರೆಸಿಪಿ. ಬದನೆಕಾಯಿ ಬೆನಿತಿದ್ದ ಹಾಗೆ 1 ಅರ್ಧ ಸ್ಪೂನ್ ಅಷ್ಟು ಹಿಂಗು, ಹಾಗೆ 1 ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ, ಅಂಡ್ ವೆರಿ ಇಂಪಾರ್ಟೆಂಟ್, ವಾಂಗಿಬಾತ್ಗೆ ವಾಂಗಿಬಾತ್ ಪೌಡರ್ ಹಾಕ್ಲಿಲ್ಲ ಅಂದ್ರೆ ಹೇಗೆ, ಹಾಗಾಗಿ 3 ಸ್ಪೂನ್ ಅಷ್ಟು ವಾಂಗಿಬಾತ್ ಪೌಡರ್ನ ಹಾಕಿ. ಸೊ ಈ ವಾಂಗಿಬಾತ್ ಮಸಾಲಾನ ಹಾಕಿದ ತಕ್ಷಣ ಒಂದು 15 ರಿಂದ 20 ಸೆಕೆಂಡ್ ಲೋ ಫ್ಲೇಮ್ ಅಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ತುಂಬಾ ಹೊತ್ತು ಮಾಡ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಹಾಗೆ ಫ್ಲೇಮ್ ಸಹ ಹೈಯಲ್ಲಿ ಇಡೋಕೆ ಹೋಗ್ಬೇಡಿ. ಇವತ್ತು ನಾನು ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದಾದಂತ ವಾಂಗಿಬಾತ್ನ ತೋರಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಈ ವಾಂಗಿಬಾತ್ಗೆ ಹಾಕೋ ಮಸಾಲ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಬೇಕಿದ್ರೆ ನೀವು ನನಗೆ ಕಮೆಂಟ್ ಹಾಕಿ, ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಓಕೆ, ನೋಡಿದ್ರಲ್ಲ ಇನ್ಸ್ಟೆಂಟ್ ಆಗಿ ಹಾಗೆ ಕ್ವಿಕ್ ಆಗಿ ವಾಂಗಿಬಾತ್ನ ಹೇಗ್ ಮಾಡೋದು ಅಂತ. ಸೊ ಬೆಳಗ್ಗೆ ನಾವಿರೋ ಪೂಜೆ ಅವಸರದಲ್ಲಿ ಈ ರೆಸಿಪಿನ ನೀವು ಟ್ರೈ ಮಾಡಬಹುದು. ಕ್ವಿಕ್ ಆಗುತ್ತೆ, ಹಾಗೆ ದೇವರ ನೈವೇದ್ಯಕ್ಕೆ ಇದನ್ನ ನೀವು ಮಾಡಿ ಅರ್ಪಿಸಬಹುದು ಸಹ. ನಾನು ಆಗ್ಲೇ ಹೇಳಿದ್ದೆ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಂತ. ಯಾಕೆ ಅಂದ್ರೆ ಈ ವಾಂಗಿಬಾತ್ ಮಸಾಲ ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಪರ್ಫೆಕ್ಟ್ ಆಗುತ್ತೆ. ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕಾದ್ರೂ ಸಹ ನಿಮ್ಗೆ ತುಂಬಾ ಆಯಿಲಿ ಅನ್ಸಲ್ಲ. ಹಾಗೆ ನೀವೇನಾದ್ರೂ ಕಡಿಮೆ ಎಣ್ಣೆ ಹಾಕ್ಬಿಟ್ರೆ ರೈಸ್ ಎಲ್ಲ ಒಂಥರ ಡ್ರೈ ಅನ್ಸುತ್ತೆ. ಸೊ ಈ ಮಸಾಲಾನ ನೀವು 1 ಗ್ಲಾಸ್ ಅನ್ನಕ್ಕೆ ಮಿಕ್ಸ್ ಮಾಡ್ಕೋಬಹುದು, ಪರ್ಫೆಕ್ಟ್ ಮೆಜರ್ಮೆಂಟ್. ಸೊ ಈ ವಾಂಗಿಬಾತ್ ಗೊಜ್ಜನ್ನ ಅನ್ನಕ್ಕೆ ಹಾಕಿ ಅನ್ನಕ್ಕೆ ಬೇಕಾಗಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಕೈಯಿಂದಾನೇ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ತುಂಬಾ ಅವಸರದಲ್ಲಿ ಹೆಂಗ್ ಬೇಕಂಗೆ ಮಿಕ್ಸ್ ಮಾಡ್ಕೊಳಕ್ ಹೋಗ್ಬೇಡಿ, ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮತ್ತೆ ಬದನೆಕಾಯಿ ಎಲ್ಲೋದು ಸ್ಮ್ಯಾಶ್ ಆಗ್ಬಿಡುತ್ತೆ ಅನ್ನದಲ್ಲಿ. ಓಕೆ, ಈ ನೈವೇದ್ಯನ ನೀವು ದೇವಿ ಕಾತ್ಯಾಯಿನಿಗೆ ಅರ್ಪಿಸಬಹುದು. ಹಾಗೆ ಈ ದಿನ ನೀವು ಗ್ರೇ ಕಲರ್ ಅಂದ್ರೆ ಬೂದಿ ಬಣ್ಣದ ಬಟ್ಟೆನ ಧರಿಸಿ, ತುಂಬಾನೇ ಪಾಸಿಟಿವಿಟಿ ಇರುತ್ತೆ. ಹಾಗೆ ಈ ತಾಯಿ ಅಡ್ಡಿತಡೆಗಳು ಹಾಗೆ ನೆಗೆಟಿವಿಟಿನ ದೂರ ಮಾಡ್ತಾಳೆ. ಓಂ ದೇವಿ ಕಾತ್ಯಾಯನೈ ನಮಃ ಈ ಮಂತ್ರನ ಜಪಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನಗೂ ಒಳ್ಳೇದಾಗ್ಲಿ ಅಂತ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.